ಪರ ಘೋಷಣೆ ಕೂಗಿದವರನ್ನ ಒದ್ದು ಒಳಗ್ ಹಾಕೋದಕ್ಕೆ ಭಯ ಯಾಕೆ ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸೌಧದ ಮೇಲೆ ಆಜಾನ್ ಕೂಗಿದ್ರು ಆಶ್ಚರ್ಯ ಪಡಬೇಡಿ ಅಂತ ಸರ್ಕಾರದ ವಿರುದ್ಧ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ನಾನು 2023ರ ವಿಧಾನಸಭೆ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ತಾಲಿಬಾನಿ ಸರ್ಕಾರ ಬರುತ್ತೆ ಎಂದಿದ್ದೆ. ತಾಲಿಬಾನ್ ಸರ್ಕಾರ ಇದೆ ಅನ್ನೋದಕ್ಕೆ ತುಂಬಾ ಘಟನೆ ನಡೀತಾ ಇವೆ ಅಂತ ಹೇಳಿದ್ದಾರೆ. ಒಸಾಮಾ ಬಿನ್ ಮುಲ್ಲಾ ಉಮರ್ ಅವ್ರ ಥರದವರು ಆಡಳಿತ ನಡೆಸುವಾಗ ಬಾಂಬ್ ಹಾಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂಥ ಕೆಲಸ ಯಾವತ್ತೂ ಮಾಡಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು ಅದೇ. ಇದು FSL ವರದಿನೂ ಕೂಡ ಇವತ್ತು ನಮ್ಮ BJP ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದ್ದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು, ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾಯಿದ್ದೀರಿ ನೀವು? ಇದೇ ಥರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಕೊಡ್ತಾಯಿದ್ರಿ. ಒಂದು ನೀವು ಹೇಳಿಕೆ ನೀವು ಭಾಳ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮು ನೀವು ಈ ರೀತಿ ಒಂದು ಮಾತನಾಡಿರುವಂಥದ್ದು. ಆದರೆ ಕೃತಿಯಲ್ಲೂ ಕೂಡ ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.